ವಿದ್ಯಾರ್ಥಿಗಳೇ, ಮಾನವನ ಆರ್ಥಿಕ ಚಟುವಟಿಕೆ ಅಧ್ಯಯನವನ್ನು ಮುಂದುವರಿಸುವ ನಾವು ಈಗಾಗಲೇ ಕೆಲವೊಂದು ಬಗೆಯ ಆರ್ಥಿಕ ಚಟುವಟಿಕೆಯನ್ನು ಕಲಿತಿದ್ದೇವೆ. ಆಹಾರ ಸಂಗ್ರಹಣೆ, ಬೇಟೆಗಾರಿಕೆ, ಆನಂತರ ಅರಣ್ಯಗಾರಿಕೆ ಮತ್ತು ಪ್ರಾಣಿ ಸಾಕಾಣಿಕೆ, ಈ ಎಲ್ಲ ಚಟುವಟಿಕೆಯನ್ನು ಕಲಿತಿದ್ದೇವೆ. ಹಾಗೆ ಮೀನುಗಾರಿಕೆಯ ಬಗ್ಗೆ ಕೂಡ ಕಲಿತಿದ್ದೇವೆ. ಈಗ ಇನ್ನುಳಿದ ಚಟುವಟಿಕೆಯನ್ನು ಕಲಿಯುವ ಕೃಷಿ ಮತ್ತು ಗಣಿಗಾರಿಕೆ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಫುಡ್ ಗ್ಯಾದರಿಂಗ್, ಹಂಟಿಂಗ್, ಫಿಶಿಂಗ್, ಆನಿಮಲ್ ರಿಯರಿಂಗ್. ನೌ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಅಗ್ರಿಕಲ್ಚರ್. ಕೃಷಿ ಅಂದರೆ ಏನು? ಅಗ್ರಿಕಲ್ಚರ್ ಇಸ್ ಎ ಟ್ರೆಡಿಷನಲ್ ಆಕ್ಯುಪೇಷನ್. ಇಟ್ ಈಸ್ ದ ಓಲ್ಡೆಸ್ಟ್ ಆಕ್ಯುಪೇಷನ್. ಇಟ್ ಈಸ್ ಅ ಪ್ರೈಮರಿ ಆಕ್ಟಿವಿಟಿ. ಕೃಷಿ ಅಂದರೆ ಏನು? ವ್ಯವಸಾಯ. ಭೂಮಿಯನ್ನು ಉಳುಮೆ ಮಾಡಿ, ನೀರನ್ನು ಹಾಕಿ, ಅದನ್ನು ಹದಗೊಳಿಸಿ, ಬೀಜವನ್ನು ಬಿತ್ತಿ, ಕಳೆಯನ್ನು ತೆಗೆದು ಬೆಳೆಯನ್ನು ಬೆಳೆಯುವುದು ವ್ಯವಸಾಯ, ಕೃಷಿ. ಭೂಮಿಯನ್ನು ಏನು ಮಾಡಬೇಕು? ಸಾಮಾನ್ಯವಾಗಿ ಗದ್ದೆ ಬೇಸಾಯದಲ್ಲಿ ಭೂಮಿಯನ್ನು ಉಳುಮೆ ಮಾಡೋದು, ಟಿಲ್ಲಿಂಗ್ ಆಫ್ ದಿ ಲ್ಯಾಂಡ್, ಗ್ಲೋಯಿಂಗ್ ಆಫ್ ದಿ ಲ್ಯಾಂಡ್. ಆ ನಂತರ ನೀರು ಒದಗಿಸುವುದು, ಸಪ್ಲೈ ಆಫ್ ಇರಿಗೇಷನ್, ಅದಕ್ಕೆ ನೀರನ್ನು ಒದಗಿಸುವುದು. ಆ ನಂತರ ಬೀಜ ಬಿತ್ತುವುದು, ಸೀಡ್ಲಿಂಗ್ ಮಾಡೋದು, ಬೀಜ ಬಿತ್ತುವುದೋ ನಾಟಿ ಮಾಡುವುದೋ ಆ ರೀತಿ. ಕಳೆಗಳನ್ನು ತೆಗೆಯೋದು, ಬೆಳೆಯನ್ನು ಬೆಳೆಯುವುದು, ಅದನ್ನು ಕೃಷಿ, ವ್ಯವಸಾಯ ಅಂತ ಕರೀತಾರೆ. ಭಾಳ ಪುರಾತನ ಉದ್ಯೋಗ ಇದು. ಅಲೆಮಾರಿ ಮನುಷ್ಯ, ನಾಮ್ಯಾಡಿಕ್ ಹರ್ಡರ್, ಒಂದು ಕಡೆ ನೆಲೆ ನಿಂತಿದ್ದು ಕೃಷಿಯಿಂದ. ಅಲ್ಲಿವರೆಗೆ ಅವನು ಅಲೆಮಾರಿ ಬದುಕಿನಲ್ಲಿ ಬುಡಕಟ್ಟು ಸ್ವರೂಪದಲ್ಲಿ, ಅರಣ್ಯದಲ್ಲಿ, ಹುಲ್ಲುಗಾವಲಿನಲ್ಲಿ, ಹಿಮಪ್ರದೇಶಗಳಲ್ಲಿ ಸ್ಥಳದಿಂದ ಸ್ಥಳಕ್ಕೆ ಚಲಿಸ್ತಾ ಇದ್ದ. ಆಹಾರ ಸಿಕ್ಕಿದರೆ ಸಿಕ್ತು, ಸಿಗದೇ ಇದ್ರೆ ಇಲ್ಲ. ಗಡ್ಡೆಗೆಣಸು ಸಿಕ್ಕಿದರೆ ಸಿಕ್ತು, ಇಲ್ಲದೇ ಇದ್ರಿಲ್ಲ. ಪ್ರಾಣಿಗಳ ಬೇಟಾಡಿದ, ಅದು ಒಮ್ಮೊಮ್ಮೆ ಆಗ್ತಿರ್ಲಿಲ್ಲ. ಅವನು ಆಹಾರಕ್ಕೆ ಭದ್ರತೆ ಇರಲಿಲ್ಲ. ಹಸಿವೆಯಿಂದ ಸಮಸ್ಯೆ ಆಗ್ತಾ ಇತ್ತು ಅವನಿಗೆ. ಸ್ಥಿರವಾದ ನೆಲೆ ನಿಂತ ಬದುಕಿರಲಿಲ್ಲ. ಅಲೆಮಾರಿ ಸ್ವರೂಪ ಆಗಿತ್ತು. ಯಾವಾಗೋ ಒಂದು ಸಂದರ್ಭದಲ್ಲಿ ಅವನು ತಾನು ತಿಂದು ಉಗುಳಿದ ಬೀಜ ಮೊಳಕೆ ಒಡೆದು ಸಸಿಯಾಗಿ, ಅದು ಗಿಡವಾಗಿ ಹಣ್ಣು ಕೊಟ್ಟಿದ್ದನ್ನು ನೋಡಿದ. ಅದೊಂದು ಪ್ರೇರಣೆ ಆಯಿತು ಅವನಿಗೆ. ಬೀಜವನ್ನು ಬಿತ್ತಿದರೆ ಸಸಿ ಆಗ್ತದೆ, ಹಣ್ಣು ಸಿಗ್ತದೆ, ಬೆಳೆಯನ್ನು ಬೆಳಿಬೋದು ಅನ್ನಲಿಕ್ಕೆ ಒಂದು ಸ್ಫೂರ್ತಿ ಅದು. ಅಲ್ಲಿಂದ ಶುರು ಆಯಿತು ಕೃಷಿ ಅನ್ನೋದು. ಭೂಮಿಯನ್ನು ಹದಗೊಳಿಸಿದ, ಸಮತಟ್ಟುಗೊಳಿಸಿದ, ಬೀಜವನ್ನು ಬಿತ್ತಿದ, ನೀರು ಹಾಕಿದ, ಸ್ವಲ್ಪ ಮಣ್ಣು ಹಾಕಿದ, ನಂತರ ಗೊಬ್ಬರ ಹಾಕಿದ, ಫಲವತ್ತತೆ ಹೆಚ್ಚು ಮಾಡಬೇಕಲ್ಲ, ಬೆಳೆ ಬಂತು, ನಿಂತ. ಇದು ಕೃಷಿಯ ಆರಂಭ. ಅಲ್ಲಿಂದನೇ ನಾಗರಿಕತೆ ಆರಂಭ ಕೂಡ ಆಯಿತು. ಸಿವಿಲೈಜೇಷನ್ ಅಂತೇಳಿ ಸ್ಟಾರ್ಟ್ ಆಗಿದ್ದೇ ಕೃಷಿಯಿಂದ. ಅತಿ ಪುರಾತನ ಉದ್ಯೋಗ. ಅದಕ್ಕಾಗೇ ಎಲ್ಲ ಉದ್ಯೋಗಗಳಿಗೂ ವ್ಯವಸಾಯ ಅಂತ ಕರೆದು ಬಿಡ್ತೇವೆ. ಸಾಹಿತ್ಯ ಕೃಷಿ, ಸಂಗೀತ ಕೃಷಿ, ಆ ರೀತಿ ಬೇರೆ ಬೇರೆ ಉದ್ಯೋಗಗಳಿಗೆ ಕೂಡ ನಾವು ಕೃಷಿ ಮಾಡೋದು ಅಂತ ಹೇಳಿಬಿಡ್ತೇವೆ. ಅಂದರೆ ಉದ್ಯೋಗ ಅನ್ನುವಂಥ ಅರ್ಥದಲ್ಲೇ ಅದನ್ನು ಬಳಕೆ ಮಾಡ್ತಾರೆ. Agriculture is art of cultivating soil for the purpose of raising crop. What is the definition of agriculture? It is an art of cultivating soil for the purpose of raising crop. ಮಣ್ಣು ಬೇಕು. ಕಲ್ಟಿವೇಶನ್ ಇನ್ ದ ಸಾಯಿಲ್ ಫಾರ್ ದಿ ಪರ್ಪೋಸ್ ಆಫ್ ರೇಸಿಂಗ್ ಕ್ರಾಪ್ಸ್, ಬೆಳೆಯನ್ನು ಬೆಳೀಲಿಕ್ಕೆ. ಇನ್ ದ ಬಿಗಿನಿಂಗ್ ಪೀಪಲ್ were just food gatherers, catching fish, leaves, nuts, roots. They used to eat the products what they get. ಅರಣ್ಯದಲ್ಲೋ ಅಥವಾ ಗಡ್ಡೆಗೆಣಸುಗಳನ್ನು, ಕಂದಮೂಲ ಫಲಗಳನ್ನು, ಮೀನುಗಳನ್ನು ಹಿಡಿದು ತಿಂತಾ ಇದ್ರು. They realized that some form of food production is necessary if they have to survive. ನೈಸರ್ಗಿಕವಾಗಿ ಏನು ಸಿಗ್ತದೆ ಅದು ಸಾಲುವುದಿಲ್ಲ. ನಮ್ಮ ಜೀವನ ನಡಿಬೇಕು ಅಂದರೆ ಪ್ರಕೃತಿದತ್ತವಾಗಿ ಸಿಕ್ಕುವಂಥದ್ದು ಸಾಕಾಗುವುದಿಲ್ಲ. ನಾವು ಹಸುವಿಂದ ನರಳಬೇಕಾಗ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು. ನಾವೇನಾದರೂ ಬೆಳಿಬೇಕು, ನಾವೇನಾದರೂ ಉತ್ಪಾದನೆ ಮಾಡಬೇಕು. ದೇ ರಿಯಲೈಸ್ಡ್ ದ್ಯಾಟ್ ಸಮ್ ಫಾರ್ಮ್ ಆಫ್ ಫುಡ್ ಪ್ರೊಡಕ್ಷನ್ ಈಸ್ ನೆಸೆಸರಿ ಇಫ್ ದೇ ಹ್ಯಾವ್ ಟು ಸರ್ವೈವ್.
They need a regular supply of food. They need a regular continuous supply of food. That is the inspiration for subsistence farming. ಜೀವನಾಧಾರ ಬೇಸಾಯ ಸಬ್ಸಿಸ್ಟೆನ್ಸ್ ಫಾರ್ಮಿಂಗಿಗೆ ಪ್ರೇರಣೆ ಆಯಿತು. ಅದು ಮೊದಲೇ ವ್ಯಾಪಕವಾಗಿ ಕೃಷಿ ಇರಲಿಲ್ಲ, ಮಾರಾಟದ ಉದ್ದೇಶಕ್ಕೆ ಬೆಳೀತಿರ್ಲಿಲ್ಲ. ತಮ್ಮ ಕುಟುಂಬ ಪೋಷಣೆಗೆ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್, ಜೀವನಾಧಾರ ಬೇಸಾಯ, ತಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ತಿದ್ರು. ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಈಸ್ ಓನ್ಲಿ ಟು ಫುಲ್ಫಿಲ್ ದ ಫ್ಯಾಮಿಲಿ ನೀಡ್ಸ್. ಕುಟುಂಬಕ್ಕೆ ಬೇಕಾದಷ್ಟೇ ಬೆಳೆಯನ್ನು ಬೆಳೆದುಕೊಳ್ಳೋದು. At present, cultivation of different crops, rearing of animals is carried on geographical, economical and social conditions in area. ಈಗೇನಾಗಿದೆ, ಈಗ ನಾವು ಕೃಷಿ ಮಾಡೋದಂದರೆ ಅನೇಕ ಸಂಗತಿಗಳನ್ನು ಅವಲಂಬಿಸಿಕೊಂಡಿದೆ. ಭೌಗೋಳಿಕ ಸಂಗತಿಗಳು, ಸಾಮಾಜಿಕ ಸಂಗತಿಗಳು, ಆರ್ಥಿಕ ಸಂಗತಿಗಳು, ಮಾರುಕಟ್ಟೆ ಲಭ್ಯತೆ, ಅನೇಕ ವಿಷಯಗಳು ಇವತ್ತು ಕೃಷಿಯಲ್ಲಿ ಬಂದಿದೆ. ಇವೆಲ್ಲ ಪ್ರಭಾವ ಬೀರ್ತದೆ. ಭೌಗೋಳಿಕ ಸನ್ನಿವೇಶಗಳು, ಆ ಪ್ರದೇಶ ಹೇಗಿದೆ, ಗುಡ್ಡನೋ ಬೆಟ್ಟನೋ ಪರ್ವತನೋ ಕಣಿವೆಯೋ ಮೈದಾನವೋ ಮರುಭೂಮಿಯೋ, ಮಣ್ಣಿನ ಫಲವತ್ತತೆ, ನೀರಿನ ಲಭ್ಯತೆ, ಮಳೆಯ ಪ್ರಮಾಣ, ಸಾಮಾಜಿಕ ಅಂಶಗಳು, ಮಾರುಕಟ್ಟೆ, ಆಮದು ರಫ್ತು, ಇವೆಲ್ಲವನ್ನು ಕೃಷಿ ಇವತ್ತು ಹೊಂದಿದೆ, ಅದರ ಪ್ರಭಾವ ಇದೆ. ಸ್ಟಿಲ್ ಪ್ರಿಮಿಟಿವ್ ಫಾರ್ಮಿಂಗ್ ಈಸ್ ದೇರ್ ಇನ್ ಸಮ್ ಏರಿಯಾ. ಕೃಷಿಯಲ್ಲಿ ತಂತ್ರಜ್ಞಾನ ಬಂದಿದೆ, ಆಧುನಿಕತೆ ಬಂದಿದೆ, ಬೇರೆ ಬೇರೆ ಪ್ರಕಾರದ ಕೃಷಿ ಬಂದಿದೆ. ಬರೇ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಲ್ಲ, ಬರೇ ಪ್ರಿಮಿಟಿವ್ ಫಾರ್ಮಿಂಗ್ ಅಲ್ಲ, ಬುಡಕಟ್ಟು ಸಂಪ್ರದಾಯದ ಕೃಷಿ ಅಲ್ಲ, ಆಧುನಿಕತೆ ಬಂದಿದೆ. ಆದರೂ ಕೂಡ ಇನ್ನೂ ಕೆಲವೊಂದು ಕಡೆ ಪ್ರಿಮಿಟಿವ್ ಫಾರ್ಮಿಂಗ್ ಇದೆ. ಸ್ಟಿಲ್ ದೆರ್ ಈಸ್ ಪ್ರಿಮಿಟಿವ್ ಫಾರ್ಮಿಂಗ್ ಇನ್ ಸಮ್ ಏರಿಯಾ. Still some tribal people used to cultivate in primitive method. ಸಾಂಪ್ರದಾಯಿಕ ಪ್ರಿಮಿಟಿವ್ ಬುಡಕಟ್ಟು ಶೈಲಿಯ ಕೃಷಿ ಇನ್ನೂ ಕೂಡ ಇದೆ. ವಾಟ್ ಈಸ್ ಪ್ರಿಮಿಟಿವ್ ಫಾರ್ಮಿಂಗ್ ಆರ್ ಶಿಫ್ಟ್? ದಟ್ ಈಸ್ ಶಿಫ್ಟಿಂಗ್ ಕಲ್ಟಿವೇಶನ್, ಸ್ಥಳಾಂತರ ಬೇಸಾಯ, ಶಿಫ್ಟಿಂಗ್ ಕಲ್ಟಿವೇಶನ್. ಎಷ್ಟೋ ಕಡೆ ಏನು ಮಾಡ್ತಾರೆ ಬುಡಕಟ್ಟು ಜನಾಂಗದವರು, ಅವರು ಅಲ್ಲಿಯ ಪ್ರದೇಶದಲ್ಲಿರುವಂಥ ಗಿಡ ಮರಗಳನ್ನು ಸವರಿತಾರೆ, ಮರಗಳನ್ನು ಕಡಿತಾರೆ, ಮರದ ಬುಡಕ್ಕೆ ಬೆಂಕಿ ಹಾಕ್ತಾರೆ, ಬೀಜ ಬಿತ್ತುತ್ತಾರೆ, ಬೆಳೆ ಬೆಳೀತಾರೆ. 1 ವರ್ಷನೋ 2 ವರ್ಷನೋ 3 ವರ್ಷ ಬೆಳೆ ಬರ್ತದೆ, ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತದೆ. ಅಲ್ಲಿಂದ ಹೋಗ್ತಾರೆ, ತಮ್ಮ ಸಾಕು ಪ್ರಾಣಿಗಳೊಂದಿಗೆ ಸ್ಥಳಾಂತರ ಹೊಂದ್ತಾರೆ. ಅಲ್ಲಿ ಮತ್ತು ಕಾಡನ್ನು ಕಡಿತಾರೆ, ಗಿಡ ಮರಗಳನ್ನು ಸವರ್ತಾರೆ, ಆ ಗಿಡ ಮರದ ಬುಡಕ್ಕೆ ಬೆಂಕಿ ಹಾಕ್ತಾರೆ, ನೆಲವನ್ನು ಉತ್ತಿ ಬಿತ್ತಿ ಮತ್ತು ಬೆಳೆ ಬೆಳೀತಾರೆ. ಗೊಬ್ಬರ ಹಾಕುವುದಿಲ್ಲ, ನೀರಾವರಿ ಇಲ್ಲ, ತಂತ್ರಜ್ಞಾನ ಇಲ್ಲ. ಹೀಗಾಗಿ ಫಲವತ್ತತೆ ನಷ್ಟ ಆಗ್ತದೆ, ಇಳುವರಿ ಕಮ್ಮಿ ಆಗ್ತದೆ, ಬೆಳೆ ಕಡಿಮೆ ಬರ್ತದೆ. ಆ ಸ್ಥಳ ಬಿಟ್ಬಿಟ್ರು. ಹೀಗೆ ಶಿಫ್ಟಿಂಗ್ ಕಲ್ಟಿವೇಟೇಷನ್ ಮಾಡುವಂಥ ಬುಡಕಟ್ಟಿನವರು ಈಗಲೂ ಇದ್ದಾರೆ. ಸ್ಟಿಲ್ ದೆರ್ ಆರ್ ಪ್ರಿಮಿಟಿವ್ ಫಾರ್ಮರ್ಸ್, ಸ್ಟಿಲ್ ದೆರ್ ಈಸ್ ಶಿಫ್ಟಿಂಗ್ ಕಲ್ಟಿವೇಶನ್. ಆ ರೀತಿ ಹಾಗೆ ಆಗ್ತಾ ಹೋದರೆ ಏನಾಗ್ತದೆ, ಸಾಯಿಲ್ ಫರ್ಟಿಲಿಟಿ ಕಮ್ಮಿ ಆಗೋದ್ರಿಂದ ಅವರು ಶಿಫ್ಟ್ ಆಗ್ತಾರೆ. ಸಾಯಿಲ್ ಕನ್ಸರ್ವೇಷನ್ನು, ಯುಟಿಲೈಸೇಷನ್ ಆಫ್ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸು, ಇರಿಗೇಷನ್ ಫೆಸಿಲಿಟೀಸ್ ಇದೆಲ್ಲ ಇಲ್ಲ ಅವರಿಗೆ. ದೇ ಆರ್ ಪ್ರಾಕ್ಟಿಸಿಂಗ್ ಶಿಫ್ಟಿಂಗ್ ಕಲ್ಟಿವೇಶನ್. ಆ ರೀತಿ ಇದರಿಂದ ಸಮಸ್ಯೆ ಏನಾಗ್ತದೆ, ಫಾರೆಸ್ಟ್ ಕ್ಲಿಯರ್ ಆಗಿಬಿಡ್ತದೆ, ಡಿಫಾರೆಸ್ಟೇಷನ್ ಆಗಿಬಿಡ್ತದೆ, ಅರಣ್ಯಗಳ ನಾಶ ಆಗ್ತವೆ. ಡಿಫಾರೆಸ್ಟೇಷನ್ನು ಇದನ್ನು ಜೂಮ್ ಕಲ್ಟಿವೇಶನ್ ಅಂತ ಕರೀತಾರೆ. ಜೂಮ್ ಕಲ್ಟಿವೇಶನ್ ಅಂದರೆ ಏನು? ಗಿಡ ಮರಗಳನ್ನು ಕಡಿಯೋದು, ಆ ಮರದ ಬುಡಗಳಿಗೆಲ್ಲ ಬೆಂಕಿ ಹಾಕೋದು, ಬೆಳೆ ಬೆಳೆಯೋದು, ಜೂಮ್ ಕಲ್ಟಿವೇಶನ್. ಶಿಫ್ಟಿಂಗ್ ಕಲ್ಟಿವೇಶನ್ ಈಸ್ ನಾಟ್ ಎ ಸೆಡೆಂಟರಿ ಅಗ್ರಿಕಲ್ಚರು. ಇದು ಸ್ಥಿರ ಬೇಸಾಯ ಅಲ್ಲ. ಜೂಮ್ ಕಲ್ಟಿವೇಶನ್ ಈಸ್ ನಾಟ್ ಎ ಸೆಡೆಂಟರಿ ಅಗ್ರಿಕಲ್ಚರ್. ನೆಲೆ ನಿಂತ ಬೇಸಾಯ ಅಲ್ಲ, ಸೆಟಲ್ಡ್ ಅಗ್ರಿಕಲ್ಚರ್ ಅಲ್ಲ ಇದು. ನೋ ಪರ್ಮನೆಂಟ್ ಸೆಟ್ಲ್ಮೆಂಟ್, ಸ್ಥಿರ ವಸತಿ ಇಲ್ಲ, ಮೈಗ್ರೇಷನ್ ಇದೆ. ಜೂಮ್ ಕಲ್ಟಿವೇಶನಲ್ಲಿ ಗುಡ್ಡದ ಈ ಭಾಗದಲ್ಲಿ ಕೃಷಿ ಮಾಡಿದರು, ಅಲ್ಲಿಂದ ಮತ್ತೊಂದು ಭಾಗಕ್ಕೆ ಹೋದರು, ಫಾರೆಸ್ಟನ್ನು ಇನ್ನೊಂದು ಭಾಗಕ್ಕೆ ಹೋದರು. ಸ್ಥಳಾಂತರ ಬೇಸಾಯದಲ್ಲಿ ವಲಸೆ ಇದೆ. ಬಟ್ ಇನ್ ದ ಸೆಟಲ್ಡ್ ಅಗ್ರಿಕಲ್ಚರ್, ಇನ್ ದ ಸೆಡೆಂಟರಿ ಅಗ್ರಿಕಲ್ಚರ್, ನೋ ಮೈಗ್ರೇಷನ್. ಸ್ಥಿರ ಬೇಸಾಯದಲ್ಲಿ ವಲಸೆ ಇಲ್ಲ. ಕೃಷಿಕರು, ರೈತರು ಒಂದೇ ಕಡೆ ನೆಲೆ ನಿಲ್ತಾರೆ, ವಸತಿಯನ್ನು ಮಾಡಿಕೊಳ್ತಾರೆ, ಭೂಮಿಯನ್ನು ಉತ್ತಿ ಬಿತ್ತಿ ಮಾಡಿ ಬೆಳೆ ಬೆಳೀತಾರೆ. ಆ ರೀತಿ ಈಗ ಡೊಮೆಸ್ಟಿಕ್ ಎನಿಮಲ್ಸ್ಗಳು ಮಂದಿ ಯೂಸ್ ಆಗ್ತಿದ್ವು. ಎತ್ತುಗಳನ್ನು, ಕೋಣಗಳನ್ನು ಬಳಕೆ ಮಾಡ್ತಿದ್ರು. ಈಗ ಟೆಕ್ನಾಲಜಿ ಬಂದಿದೆ,
ಮೆಕನೈಸ್ಡ್ ಫಾರ್ಮಿಂಗ್ ಬಂದಿದೆ, ಯಂತ್ರಗಳ ಬಳಕೆ ಬಂದಿದೆ. ಇನ್ ದ ಓಲ್ಡನ್ ಡೇಸ್ ಡೊಮೆಸ್ಟಿಕ್ ಅನಿಮಲ್ಸ್ ವ್ಯಾರ್ ಯೂಸ್ಡ್ ಫಾರ್ ಫ್ಲೋಯಿಂಗ್, ಹೂಡಲಿಕ್ಕೆ, ಉಳುಮೆ ಮಾಡಲಿಕ್ಕೆ, ನೆಲವನ್ನು ಉಳಲಿಕ್ಕೆ ಎತ್ತುಗಳ ಬಳಕೆ, ಜಾನುವಾರುಗಳ ಬಳಕೆ ಎಲ್ಲ ಇತ್ತು. ಒಕ್ಕಲಿಕ್ಕೆ ಜಾನುವಾರುಗಳ ಬಳಕೆ ಇತ್ತು. ಆ ರೀತಿ ಅಗ್ರಿಕಲ್ಚರ್ ಹ್ಯಾಸ್ ಕಮರ್ಷಿಯಲೈಸ್ಡ್, ಈಗ ವಾಣಿಜ್ಯೀಕೃತ ಆಗಿದೆ. ಈಗ ಕೃಷಿಯು ಸುಧಾರಣೆಗೊಂಡಿದೆ, ಅಭಿವೃದ್ಧಿಗೊಂಡಿದೆ. ಡೆವಲಪ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಗ್ರಿಕಲ್ಚರಲ್ಲಿ ಬಂದಿದೆ. ಕೃಷಿಯಲ್ಲಿ ಆಧುನಿಕತೆ ಬಂದಿದೆ, ತಂತ್ರಜ್ಞಾನ ಬಂದಿದೆ, ಯಂತ್ರಗಳು ಬಂದಿದೆ, ಯಾಂತ್ರಿಕ ಬೇಸಾಯ ಬಂದಿದೆ, ಕೃಷಿಯು ವಾಣಿಜ್ಯೀಕರಣಗೊಂಡಿದೆ, ರೈತರು ವಿದ್ಯಾವಂತರಾಗಿದ್ದಾರೆ, ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನು ತಂದಿದೆ. ಇವತ್ತು ಕೇವಲ ಹೊಟ್ಟೆಪಾಡಿಗಾಗಿ, ಜೀವನಾಧಾರಕ್ಕಾಗಿ ಬೆಳೆಯುವವರು ಕಡಿಮೆ ಆಗಿದ್ದಾರೆ. ಮಾರುವ ಉದ್ದೇಶಕ್ಕಾಗಿ ಬೆಳೀತಾರೆ, ತಮ್ಮ ಕುಟುಂಬ ಪೋಷಣೆಯಾಗಿ ಹೆಚ್ಚಿದ್ದನ್ನು ಮಾರ್ತಾರೆ. ಸೊ ಪ್ಲಾಂಟೇಶನ್ ಅಗ್ರಿಕಲ್ಚರ್ ಬಂದಿದೆ, ತೋಟಗಾರಿಕಾ ಬೇಸಾಯ ಬಂದಿದೆ. ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆನ್ ಲ್ಯಾಂಡ್, ದೊಡ್ಡ ಬಂಡವಾಳ ಹಾಕಿ ತೋಟಗಳನ್ನು ಮಾಡ್ತಾರೆ. ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್, ಅರೆಕಾ ಪ್ಲಾಂಟೇಶನ್, ಕೊಕೊನಟ್ ಪ್ಲಾಂಟೇಶನ್, ಆರೆಂಜ್ ಪ್ಲಾಂಟೇಶನ್, ರಬ್ಬರ್ ಪ್ಲಾಂಟೇಶನ್, ತೋಟಗಾರಿಕಾ ಬೇಸಾಯ ಬಂದಿದೆ. ವಾಣಿಜ್ಯ ಸ್ವರೂಪದ್ದು ವಿಸ್ತಾರವಾದ ತೋಟಗಳು, ಎಸ್ಟೇಟ್ ಕ್ರಾಪ್ಸ್, ಆ ರೀತಿ ಹ್ಯೂಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆ. ಫಾರ್ ದಿ ಪರ್ಪಸ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್, ವಾಣಿಜ್ಯ ಉದ್ದೇಶಕ್ಕೆ ಬೆಳೀತಾರೆ, ಮಾರಾಟ ಮಾಡಲಿಕ್ಕೆ. ಆ ರೀತಿ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಈಸ್ ಸೀನ್ ಇನ್ ದ ಪ್ಲಾಂಟೇಶನ್ ಕ್ರಾಪಿಂಗ್. ಡೆವಲಪಿಂಗ್ ಕಂಟ್ರೀಸ್ ಆರ್ ಸ್ಟಿಲ್ ಪ್ರಾಕ್ಟೀಸಿಂಗ್ ಸೆಡೆಂಟ್ರಿ ಫಾರ್ಮಿಂಗ್. ಅವರೇನು ಮಾಡ್ತಾರೆ, ಇಂಡಿಯಾ, ಬಾಂಗ್ಲಾದೇಶ್, ಭೂತಾನ್ ಮೊದಲಾದ ಕೃಷಿ ಪ್ರಧಾನ ದೇಶಗಳು ಈಗಲೂ ಕೂಡ ಕೃಷಿಯನ್ನು ಅವಲಂಬಿಸಿಕೊಂಡಿದೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು, ಕಂಟ್ರೀಸ್ ಲೈಕ್ ಇಂಡಿಯಾ, ಭೂತಾನ್, ಪಾಕಿಸ್ತಾನ್, ಈ ದೇಶಗಳಲ್ಲಿ ಅಗ್ರಿಕಲ್ಚರೇ ಡಾಮಿನೆಂಟ್ ಆಕ್ಯುಪೇಷನ್, ಕೃಷಿಯೇ ಪ್ರಧಾನ ಉದ್ಯೋಗ. ಸ್ಟಿಲ್ ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಇನ್ ಡೆವಲಪಿಂಗ್ ಕಂಟ್ರೀಸ್. But nowadays agriculture is not attractive, not lucrative. People are declining from agriculture. They are not interested in agriculture. ಅಮೇರಿಕಾದ ಸಂಯುಕ್ತ ಸಂಸ್ಥಾನದಲ್ಲಿ ಮತ್ತು ಇಂಗ್ಲೆಂಡಿನಲ್ಲಿ ಕೆಲವೊಂದು ಕಡೆ ಕೃಷಿಯಿಂದ ವಿಮುಖ ಆಗ್ತಾ ಇದ್ದಾರೆ. ಯುನೈಟೆಡ್ ಕಿಂಗ್ಡಮ್ ಓನ್ಲಿ 4% ಅಗ್ರಿಕಲ್ಚರ್, ಎಷ್ಟು 4% ಕೃಷಿ ಇದೆ. ಇಂಡಿಯಾದಲ್ಲಿ 60% ಅಗ್ರಿಕಲ್ಚರ್ ಇದೆ. ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ಇಂಡಿಯಾ, ಅದರಲ್ಲಿ 60% ಆರ್ ಫಾರ್ಮರ್ಸ್. ಕೀನ್ಯಾದಲ್ಲಿ 80%. ಅಗ್ರಿಕಲ್ಚರ್ ಈಸ್ ಮೆಕನೈಸ್ಡ್ ಇನ್ ಡೆವಲಪ್ಡ್ ಕಂಟ್ರೀಸ್. ಮುಂದುವರಿದ ದೇಶಗಳಲ್ಲಿ, ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಕೃಷಿಯು ಯಾಂತ್ರೀಕೃತಗೊಂಡಿದೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ತಂತ್ರಜ್ಞಾನ ಬಂದಿದೆ. ಜೂಮ್ ಕಲ್ಟಿವೇಶನ್ ಕೂಡ ಇವತ್ತು ಕೂಡ ಕಂಡು ಬರ್ತದೆ ಇನ್ ದ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಈಶಾನ್ಯ ರಾಜ್ಯಗಳಿದೆಯಲ್ಲ, ಆಸಾಂ, ಆ ಕಡೆ ಇವತ್ತಿಗೂ ಕೂಡ ಸ್ಥಳಾಂತರ ಬೇಸಾಯ ಇದೆ, ಜೂಮ್ ಕಲ್ಟಿವೇಶನ್. ಸೆಂಟ್ರಲ್ ಅಮೇರಿಕಾದಲ್ಲಿ ಇದೆ, ಉತ್ತರ ಅಮೇರಿಕಾದ ಮಧ್ಯಭಾಗದಲ್ಲಿ ಇದೆ, ಮೆಕ್ಸಿಕೋದಲ್ಲಿ ಇದೆ, ಇಂಡೋನೇಷ್ಯಾದಲ್ಲಿ ಇದೆ, ಮಲೇಷ್ಯಾದಲ್ಲಿ ಇದೆ ಜೂಮ್ ಕಲ್ಟಿವೇಶನ್. ಜೂಮ್ ಕಲ್ಟಿವೇಶನ್ is still practiced in some countries, especially in hilly countries. ಟ್ರೈಬಲ್ ಪೀಪಲ್ ಇರುವಲ್ಲಿ ಇವತ್ತಿಗೂ ಕೂಡ ನಾವು ಈ ಕೃಷಿನ ಇದನ್ನು ನೋಡ್ತೇವೆ, ಸ್ಥಳಾಂತರ ಬೇಸಾಯವನ್ನು ನೋಡ್ತೇವೆ. ನಾವು ಲೆಟ್ ಅಸ್ ಅಬೌಟ್ ಮೈನಿಂಗ್. ಗಣಿಗಾರಿಕೆ ಅಂದರೆ ಏನು? ಮೈನಿಂಗ್ ಅಂದರೆ ಏನು? ಗಣಿಗಾರಿಕೆ ಮೈನಿಂಗ್, ಖನಿಜಗಳನ್ನು ಹೊರಗೆ ತೆಗೆಯೋದು. ಭೂಮಿಯಲ್ಲಿ ಖನಿಜ ಸಂಪನ್ಮೂಲ ಇದೆ. ಅರ್ತ್ ಕ್ರಸ್ಟ್ ಇಸ್ ಕವರ್ಡ್ ಬೈ ನ್ಯಾಚುರಲ್ ರಿಸೋರ್ಸಸ್. ಬೇರೆ ಬೇರೆ ಸಂಪನ್ಮೂಲಗಳು ಭೂಮಿಯ ಪದರಿನಲ್ಲಿ ಇದೆ. ಅದನ್ನು ಅಗದು ತೆಗೆಯೋದು, ಡಿಗ್ಗಿಂಗ್ of the soil, digging of the earth's crust and getting the useful minerals. ಖನಿ ಅಂದರೆ ಅಗಿಯುವುದು, ಮೈನ್ ಅಂದರೆ ನೆಲವನ್ನು ಅಗಿಯುವುದು, ತೆಗೆಯುವುದು. ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್ ಫ್ರಾಮ್ ಅರ್ತ್, ಉಪಯುಕ್ತ ಆಗುವಂಥ ಖನಿಜಗಳನ್ನು ಹೊರಗೆ ತೆಗೆಯೋದು. ಲೈಕ್ ಐರನ್ ಓರ್, ಕಬ್ಬಿಣದಿರು, ಮ್ಯಾಂಗನೀಸ್, ಗೋಲ್ಡ್, ಕೋಲ್, ಡೈಮಂಡ್, ಪೆಟ್ರೋಲಿಯಂ. These minerals have played important role in development of civilization. The minerals like iron ore, manganese, gold, coal, diamond and petroleum have played important role in development of civilization.
ನಾಗರಿಕತೆ ಬೆಳವಣಿಗೆಯಲ್ಲಿ ಗಣಿಗಾರಿಕೆಯ ಪಾತ್ರ ಇದೆ. ಅನೇಕ ಖನಿಜಗಳು ನಾಗರಿಕತೆಯನ್ನು ಬದಲಾಯಿಸಿವೆ, ನಾಗರಿಕತೆಯನ್ನು ವೃದ್ಧಿಗೊಳಿಸಿವೆ. ಸ್ಟೋನ್ ಏಜ್, ಶಿಲಾಯುಗ, ಬ್ರಾಂಜ್ ಏಜ್, ಕಂಚಿನ ಯುಗ, ಕಾಪರ್ ಏಜ್, ತಾಮ್ರ ಯುಗ ಇವೆಲ್ಲ ನಾವು ಕೇಳ್ತೇವೆ. ಐರನ್ ಏಜ್, ಕಬ್ಬಿಣ ಯುಗ. ಆ ಕಾಲಘಟ್ಟದಲ್ಲಿ, ಆ ಯುಗದಲ್ಲಿ ಆ ಲೋಹದ ಬಳಕೆ ಹೆಚ್ಚಿತ್ತು, ಆ ಹೆಸರು ಬಂತು. ಆಲ್ ದೀಸ್ ಆರ್ ಅಸೋಸಿಯೇಟೆಡ್ ವಿತ್ ಮಿನರಲ್ಸ್ ಯೂಸ್ಡ್ ಬೈ ಡಿಫರೆಂಟ್ ಸ್ಟೇಜಸ್ ಆಫ್ ದಿ ಹ್ಯೂಮನ್ ಸಿವಿಲೈಸೇಷನ್. ಕಬ್ಬಿಣ ಯುಗ ಅಂದರೆ ಆವಾಗ ಕಬ್ಬಿಣದ ಬಳಕೆ ಹೆಚ್ಚಿತ್ತು, ತಾಮ್ರ ಯುಗ ಅಂದರೆ ತಾಮ್ರದ ಬಳಕೆ ಹೆಚ್ಚಿತ್ತು, ಕಂಚನ ಯುಗ ಅಂದರೆ ಕಂಚನ ಬಳಕೆ ಇತ್ತು. ದ ಮಿನರಲ್ಸ್ ಅಸೋಸಿಯೇಟೆಡ್ ವಿತ್ ಹ್ಯೂಮನ್ ಸಿವಿಲೈಸೇಷನ್, ನಾಗರಿಕತೆಯೊಂದಿಗೆ ಯಾವ ಲೋಹಕ್ಕೆ ಸಂಬಂಧ ಇದೆ ಆ ಯುಗ ಅಂತ ಕರೆದರು. ಕಾಪರ್ ಏಜ್, ತಾಮ್ರ ಯುಗ, ತಾಮ್ರದ ಗಣಿಗಾರಿಕೆ ಹೆಚ್ಚಿತ್ತು. ಇಟ್ ಹ್ಯಾಸ್ ಎ ಇಂಪಾರ್ಟೆನ್ಸ್, ಕಾಪರ್ ಹ್ಯಾಸ್ ಎನ್ ಇಂಪಾರ್ಟೆನ್ಸ್ ಇನ್ ದ್ಯಾಟ್ ಏಜ್. ಆ ರೀತಿ ಆರ್ಥಿಕ ಬೆಳವಣಿಗೆಯಲ್ಲಿ ಈ ಲೋಹಗಳ ಪಾತ್ರ ಇದೆ. ಟೆಕ್ನಾಲಜೀಸ್ ಯೂಸ್, ಈಗ ಆಧುನಿಕತೆ ಬಂದಿದೆ, ಹೊಸ ಹೊಸ ಯಂತ್ರಗಾರಿಕೆ ಬಂದಿದೆ. ಗಣಿಗಾರಿಕೆಯಲ್ಲಿ ಬೇರೆ ಬೇರೆ ವಿಧಾನಗಳಿವೆ. ಓಪನ್ ಕಾಸ್ಟ್ ಮೈನಿಂಗ್, ತೆರೆದ ಗಣಿಗಾರಿಕೆ. ಟೈಪ್ಸ್ ಆಫ್ ಮೈನಿಂಗ್ನಲ್ಲಿ ಓಪನ್ ಕಾಸ್ಟ್ ಮೈನಿಂಗ್, ಓಪನ್ ಕಾಸ್ಟ್ ಮೈನಿಂಗ್ ತೆರೆದ ಗಣಿಗಾರಿಕೆ ಸರಳ. ಖನಿಜ ನಿಕ್ಷೇಪವನ್ನು ಹೊರಗೆ ತೆಗೆಯುವುದು ಸರಳ ವಿಧಾನ. ನೆಲದ ಮೇಲಿನ ಮಣ್ಣನ್ನೆಲ್ಲ ತೆಗೆದ್ರು, ಮೇಲ್ಮೇಲಿರುವಂಥ ನಿರುಪಯುಕ್ತ ಖನಿಜವನ್ನೆಲ್ಲ ಬದಿಗೆ ಸರಿಸಿದ್ರು, ಖನಿಜವನ್ನು ಹೊರಗೆ ತೆಗೆದರು. ಆ ರೀತಿ ಕಲ್ಲಿದ್ದಲು, ಕಬ್ಬಿಣದಿರು ಇದನ್ನೆಲ್ಲ ಉತ್ಪಾದನೆ ಮಾಡುವುದು ಆ ರೀತಿ. ವೆರಿ ಸಿಂಪಲ್. ಸಾಯಿಲ್ ಕವರ್ ಇಸ್ ರಿಮೂವ್ಡ್ ಆ್ಯಂಡ್ ಮಿನರಲ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್. ಮೈನಿಂಗ್ ಇಸ್ ವೆರಿ ಸಿಂಪಲ್. ದ ಸಾಯಿಲ್ ಕವರ್ ಇಸ್ ರಿಮೂವ್ಡ್ ಆ್ಯಂಡ್ ದ ಮಿನರಲ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್. ಆ ರೀತಿ. ಆ ನಂತರ ಅಂಡರ್ಗ್ರೌಂಡ್ ಮೈನಿಂಗು. ಅಂಡರ್ಗ್ರೌಂಡ್ ಮೈನಿಂಗು ಇದರಲ್ಲಿ ಏನು ಮಾಡ್ತಾರೆ? ಅಂಡರ್ಗ್ರೌಂಡ್ ಮೈನಿಂಗ್ನಲ್ಲಿ ಆಂತರಿಕ ಗಣಿಗಾರಿಕೆ, ಆಳದಲ್ಲಿರುವ ಖನಿಜ ಹೊರಗೆ ತೆಗೆಯುವುದು. ಮಿನರಲ್ಸ್ ಇನ್ ದ ಡೀಪೆಸ್ಟ್ ಏರಿಯಾ ಇಸ್ ಎಕ್ಸ್ಟ್ರಾಕ್ಟೆಡ್. ಕಲ್ಲಿದ್ದಲು, ಸೀಸಾ, ಕಬ್ಬಿಣದಿರು ಇದೆಲ್ಲ ಹೊರಗೆ ತೆಗೆಯುವುದು. ಕೋಲ್, lead, iron ores are extracted from underground mining. Adapted for these minerals are used for various purposes. ಬೇರೆ ಬೇರೆ ಉಪಯೋಗಕ್ಕೆ ಒಳಗಾಗಿವೆ ಅವು. ಇಲ್ಲಿ ಯಂತ್ರಗಳನ್ನೆಲ್ಲ ಬಳಕೆ ಮಾಡುತ್ತಾರೆ. ಯಂತ್ರಗಳನ್ನು ಬಳಕೆ ಮಾಡಿ ಡಿಗ್ ಮಾಡ್ತಾ ಹೋಗ್ತಾರೆ. ಅಗಿತಾ ಬಾವಿ ತೋಡ್ತಾ ಹೋಗ್ತಾರೆ. ಕೂಪವನ್ನು ತೋಡ್ತಾ ಹೋಗ್ತಾರೆ. ಬಯಲು ಕೂಪ ಗಣಿಗಾರಿಕೆ ಅಂತ ಕೂಡ ಕರೀತಾರೆ ಅದಕ್ಕೆ. ಹೊರಗೆ ತೋಡ್ತಾ ಹೋಗೋದು ಲಂಬ ಕೂಪ ಗಣಿಗಾರಿಕೆ ಅಂದರೆ ನೇರವಾಗಿ ತೋಡೋದು. ಬಯಲು ಅಂದರೆ ಹೊರಗೆ ತೆಗಿತಾ ಹೋಗೋದು, ಓಪನ್ ಕಾಸ್ಟ್ ಮೈನಿಂಗ್. ಲಂಬ ಕೂಪ ಅಂದರೆ ನೇರವಾಗಿ ತೋಡ್ತಾ ಹೋಗೋದು. ಆ ರೀತಿ. ಡ್ರಿಲ್ಲಿಂಗ್ ಈಸ್ ಕ್ಯಾರಿಡ್ ಆನ್, ಡ್ರಿಲ್ಲಿಂಗ್ ಮಾಡೋದು. ಪಂಪಿಂಗ್ ಈಸ್ ಕ್ಯಾರಿಡ್ ಆನ್. ಆಯಿಲ್ ಮೈನಿಂಗು ಇದೆ. ನೆಲವನ್ನು ಕೊರಿತಾ ಹೋಗೋದು, ಡ್ರಿಲ್ಲಿಂಗು. ಬೋರ್ ಹೊಡಿತಾ ಹೋಗೋದು, ಬಾವಿ ತೆಗೆಯೋದು, ಪೆಟ್ರೋಲಿಯಂ ನಿಕ್ಷೇಪವನ್ನು ಹೊರಗೆ ತೆಗೆಯೋದು. ಆ ನಂತರ ಬರುವುದು ಶಾಫ್ಟ್ ಮೈನಿಂಗು, ಸುರಂಗ ಗಣಿಗಾರಿಕೆ. ಶಾಫ್ಟ್ ಮೈನಿಂಗು, ಸುರಂಗ ಗಣಿಗಾರಿಕೆ. ಇದೇನು ಮಾಡೋದು? ಟನೆಲ್ ಮೈನಿಂಗು. ಹೀಗೆ ನೇರವಾಗಿ ತೋಡ್ಕೊಂಡು ಹೀಗೆ ಮತ್ತೆ ತೋಡೋದು. ಟನೆಲ್ ಮೈನಿಂಗು. ಅಡಾಪ್ಟೆಡ್ ಟು ಅಬ್ಟೈನ್ ಮಿನರಲ್ಸ್ ದಟ್ ಆರ್ ಲೊಕೇಟೆಡ್ ಎಟ್ ಗ್ರೇಟರ್ ಡೆಪ್ತ್. ಕಲ್ಲಿದ್ದಲು, ಸೀಸಾ, ಐರನ್ ಓರು, rock salt. Coal, lead, iron ore and rock salt are mined by tunnel mining or shaft mining. ಸುರಂಗ ವಿಧಾನದಲ್ಲಿ ಮಾಡ್ತಾರೆ. ಟುಡೇ ಡಿಮಾಂಡ್ ಫಾರ್ ಮಿನರಲ್ ಇಸ್ ಇನ್ಕ್ರೀಸಿಂಗ್. ದಿವಸ ಕಳೆದ ಹಾಗೆ ಖನಿಜಗಳ ಬೇಡಿಕೆ ಹೆಚ್ಚು. ಮಿನರಲ್ಸ್ ವ್ಯಾಲ್ಯೂ ಇಸ್ ಇನ್ಕ್ರೀಸ್, ಇಟ್ಸ್ ಇಂಪಾರ್ಟೆನ್ಸ್ ಇಸ್ ಇನ್ಕ್ರೀಸ್. ಮೈನಿಂಗ್ ಹ್ಯಾಸ್ ಬಿಕಮ್ ಎನ್ ಇಂಪಾರ್ಟೆಂಟ್ ಆಕ್ಯುಪೇಷನ್. ಗಣಿಗಾರಿಕೆ ಒಂದು ಪ್ರಮುಖ ಉದ್ಯೋಗ. ದ ಕ್ವಾಲಿಟಿ ಆಫ್ ಓರ್ ಡಿಪೆಂಡ್ಸ್ ಆನ್ ದಿ ಡೆಪ್ತ್ ಆಫ್ ದಿ ಮೈನ್. ಖನಿಜಕ್ಕೆ ಗುಣಮಟ್ಟ ಇರಬೇಕು, ಅದಕ್ಕೆ ಆರ್ಥಿಕ ಮಹತ್ವ ಇರಬೇಕು. ಯಾವ ಖನಿಜಕ್ಕೆ ಆರ್ಥಿಕ ಮಹತ್ವ ಇದೆಯೋ ಅದನ್ನು ಅದಿರು ಅಂತ ಕರೀತಾರೆ. ದ ಮಿನರಲ್ ವಿಚ್ ಈಸ್ ಹ್ಯಾವಿಂಗ್ ಎಕಾನಮಿಕ್ ಇಂಪಾರ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಓರ್. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಓರ್? ಓರ್ ಇಸ್ ದ ಮಿನರಲ್ ವಿಚ್ ಈಸ್ ಹ್ಯಾವಿಂಗ್ ಎಕಾನಮಿಕ್ ಇಂಪಾರ್ಟೆನ್ಸ್. ಆ ರೀತಿ ದ ಕ್ವಾಲಿಟಿ ಆಫ್ ದಿ ಓರ್, ಅದಿರಿನ ಗುಣಮಟ್ಟ.
ಕಲ್ಮಶನೇ ಹೆಚ್ಚಿದ್ರೆ ಉಪಯೋಗ ಬರುವುದಿಲ್ಲ. ಎಕ್ಸೆಸಿಬಿಲಿಟಿ, ಎಷ್ಟು ಗಣಿಗಾರಿಕೆ ಸುಲಭನೋ ಕಠಿಣನೋ, ಸಾಕಷ್ಟು ಸಿಗ್ತದೆ, ಅಬಂಡೆನ್ಸ್, ಅವೆಲ್ಲ ಫ್ಯಾಕ್ಟರ್ಸ್ ಆಗ್ತದೆ. ಗಣಿಗಾರಿಕೆ ಮಾಡಬೇಕು ಅಂದರೆ ಅವೆಲ್ಲ ಅಂಶಗಳಿವೆ. ಕಮರ್ಷಿಯಲ್ ಲೊಕೇಶನ್ ಅಂದರೆ ಹಾಗೆ, ಗಣಿಗಾರಿಕೆ ಮಾಡೋದು ಲಾಭದ ಉದ್ದೇಶದಿಂದ, ಫಾರ್ ದಿ ಪರ್ಪೋಸ್ ಆಫ್ ಕಮರ್ಷಿಯಲ್ ಪರ್ಪೋಸ್. ಸೈಟ್ ಫಾರ್ ಕಮರ್ಷಿಯಲ್ ಮೈನಿಂಗ್ ಅಂದರೆ ವಾಣಿಜ್ಯ ಗಣಿಗಾರಿಕೆ ಅಂದರೆ ಅದು ಲಾಭದಾಯಕ ಆಗಬೇಕು. ಈಗ ಈ ಖನಿಜ ಸಾಕಷ್ಟು ಸಿಗಬೇಕು, ವೆಚ್ಚ ಕಡಿಮೆ ಆಗಬೇಕು, ಅದಕ್ಕೆ ಬೇಡಿಕೆ ಇರಬೇಕು, ಆ ರೀತಿ. ವೆನ್ ಎ ಮೈನ್ ಈಸ್ ಓಪನ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಹೌಸಿಂಗ್ ಫೆಸಿಲಿಟೀಸ್ ಶುಡ್ ಬಿ ಪ್ರೊವೈಡೆಡ್ ಟು ಮೈನರ್ಸ್. ಗಣಿಗಾರಿಕೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಕಾರ್ಮಿಕರು ಇರ್ತಾರೆ, ಲೇಬರ್ಸ್. ಅವರಿಗೆ ಮನೆಗಳನ್ನು ಒದಗಿಸಿಕೊಡ್ಬೇಕು, ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು. ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಹೌಸಿಂಗ್ ಫೆಸಿಲಿಟೀಸ್ ಶುಡ್ ಬಿ ಪ್ರೊವೈಡೆಡ್ ಟು ಮೈನರ್ಸ್. The miners will face the problems like ventilation, suffocation, fires, floods. ಆ ರೀತಿ ಗಣಿಗಾರಿಕೆ ಕೆಲವೊಮ್ಮೆ ಅಪಾಯಕಾರಿ ಇರ್ತದೆ. ಕೆಲವೊಮ್ಮೆ ಆ ಗಣಿಗಾರಿಕೆ ಮಾಡುವಾಗ ಮೇಲ್ಛಾವಣಿ ಕುಸಿದು ಬಿಡುತ್ತದೆ, ಕೊಲ್ಯಾಪ್ಸ್ ಆಫ್ ರೂಫಿಂಗ್, ಉಸಿರು ಕಟ್ತದೆ, ಸಫೋಕೇಶನ್, ವಿಷಾನಿಲಗಳೆಲ್ಲ ಹೊರಗೆ ಬಂದು ಉಸಿರು ಕಟ್ಟು ಸಾಯ್ತಾರೆ. ಕೆಲವೊಮ್ಮೆ ನೀರು ಬಂದುಬಿಡ್ತದೆ, ಮುಳುಗಿ ಸಾಯ್ತಾರೆ. ಎಷ್ಟೋ ಕಲ್ಲಿದ್ದಲು ಗಣಿಗಳು, ಚೀನಾ, ರಷ್ಯಾ ಮೊದಲಾದ ಕಲ್ಲಿದ್ದಲು ಗಣಿಕೆಯಲ್ಲಿ ಸುರಂಗ ಗಣಿಗಾರಿಕೆ ನಡೀತಾ ಇರ್ತದೆ, ಅತಿ ಆಳದಲ್ಲಿ ನಡೀತಾ ಇರ್ತದೆ. ಆವಾಗ ಅಲ್ಲಿ ಕಾರ್ಮಿಕರು ಸಾಯುವುದುಂಟು. ಹೀಗಾಗಿ ಗಣಿಗಾರಿಕೆಯಲ್ಲಿ ರಿಸ್ಕ್ ಕೂಡ ಇದೆ. ಉಸಿರು ಕಟ್ಟುವುದು, ವಿಷಾನಿಲಗಳು ಬರುವುದು, ನೀರು ಬಂದುಬಿಡುವುದು, ಕೊಲ್ಯಾಪ್ಸ್ ಆಗುವುದು, ಅನೇಕ ಸಮಸ್ಯೆಗಳಿವೆ. ಆನಂತರ ಮೈನಿಂಗ್ ಈಸ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಟು ದ ಪೀಪಲ್. ಗಣಿಗಾರಿಕೆಯಿಂದ ಉದ್ಯೋಗ ಸೃಷ್ಟಿ ಆಗ್ತದೆ. ಅಪಾರ್ಟ್ ಫ್ರಮ್ ಮೈನರ್ಸ್, ನಂಬರ್ ಆಫ್ ಪೀಪಲ್ಸ್ ಆರ್ ಎಂಗೇಜ್ಡ್ ಇನ್ ಮೈನಿಂಗು. ಒಂದು ಗಣಿಗಾರಿಕೆ ಆಯಿತು ಅಂದರೆ ಗಣಿಗಾರ್ಮಿಕರಿಗೆ ಉದ್ಯೋಗ ಆಗ್ತದೆ, ಸಾರಿಗೆ ಉದ್ಯೋಗ ಆಗ್ತದೆ, ಕೈಗಾರಿಕೆಗೆ ಕಚ್ಚಾ ವಸ್ತು ಸಿಗ್ತದೆ, ಸರ್ವಿಸ್ ಸೆಕ್ಟರ್ ಬೆಳೀತಾ ಹೋಗ್ತದೆ, ರಫ್ತು ಹೆಚ್ಚಾಗ್ತಾ ಹೋಗ್ತದೆ. ಸೊ ಮೈನಿಂಗ್ ಈಸ್ ಆನ್ ಇಂಪಾರ್ಟೆಂಟ್ ಎಕಾನಮಿಕ್ ಆಕ್ಟಿವಿಟಿ. ಪ್ರೊಸೆಸಿಂಗ್ ಆಫ್ ದಿ ಓರ್, ಖನಿಜನ ಹೊರಗೆ ತೆಗೆದ್ರೆ ಅಲ್ಲಿಗೆ ಮುಗಿಲಿಲ್ಲ, ಅದನ್ನು ಸಂಸ್ಕರಿಸಬೇಕು, ಶುದ್ಧೀಕರಿಸಬೇಕು, ಸಾಂದ್ರೀಕರಿಸಬೇಕು, ಆ ರೀತಿ ಪ್ರೊಸೆಸಿಂಗ್ ಅಲ್ಲಿ ಕೂಡ ಉದ್ಯೋಗ ಆಗ್ತದೆ. ಈಗ ಆಯಿಲ್ ರಿಫೈನರೀಸ್, ಪೆಟ್ರೋಲಿಯಮನ್ನು ಹೊರಗೆ ತೆಗೆದ ಮೇಲೆ ಅದು ಸಂಸ್ಕರಣೆ ಆಗಬೇಕು. ಪೆಟ್ರೋಲಿಯಂ ಗಣಿಗಾರಿಕೆಯಲ್ಲಿ ಉದ್ಯೋಗ ಆಗ್ತದೆ, ಸಂಸ್ಕರಣೆಯಲ್ಲಿ ಉದ್ಯೋಗ ಆಗ್ತದೆ. ಎಂಪ್ಲಾಯ್ಮೆಂಟ್ ಇನ್ ದ ಮೈನಿಂಗ್ ಆಸ್ ವೆಲ್ ಎಸ್ ಇನ್ ದ ರಿಫೈನರೀಸ್. ಆ ರೀತಿ ಆಯಿಲ್ ರಿಫೈನರೀಸನ್ನು ನಾವು ನೋಡ್ತೇವೆ. ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ. ದೆರ್ ಆರ್ ಡಿಸ್ಅಡ್ವಾಂಟೇಜಸ್ ಇನ್ ಮೈನಿಂಗ್ ಆಲ್ಸೋ. ಡೆಪ್ಲೀಷನ್ ಆಫ್ ಎನ್ವಿರಾನ್ಮೆಂಟ್, ಪರಿಸರ ಮಾಲಿನ್ಯ ಆಗ್ತದೆ, ಗುಡ್ಡ ಬೆಟ್ಟಗಳ ನಾಶ ಆಗ್ತದೆ, ಅರಣ್ಯಗಳ ನಾಶ ಆಗ್ತದೆ, ಪರಿಸರ ಅಸಮತೋಲನ ಆಗ್ತದೆ. ಎಷ್ಟೋ ಗಣಿಗಾರಿಕೆಯಿಂದ ಸಮಸ್ಯೆ ಆಗಿದೆ. ಫಾರ್ ಎಕ್ಸಾಂಪಲ್ ಮೈನಿಂಗ್ ಇನ್ ಬೆಲ್ಲಾರಿ ಆಫ್ ಕರ್ನಾಟಕ. ಬಳ್ಳಾರಿಯಲ್ಲಿ ಕಬ್ಬಿಣದಿರು, ಮ್ಯಾಂಗನೀಸ್ ಎಲ್ಲ ಹೊರಗೆ ತೆಗೆದರು, ಗುಡ್ಡ ಬೆಟ್ಟಗಳೆಲ್ಲ ನಾಶ ಆಗೋದು, ಅದರಿಂದ ಅನೇಕ ಸಮಸ್ಯೆ ಆಯಿತು. ಗಣಿಗಾರಿಕೆಯಿಂದ ನದಿಗಳು ನಾಶ ಆಗೋದುಂಟು, ನದಿಯಲ್ಲಿ ಹೂಳು ತುಂಬುವುದುಂಟು, ಪರಿಸರ ಮಾಲಿನ್ಯ ಆಗ್ತದೆ, ವಾಯು ಮಾಲಿನ್ಯ ಆಗ್ತದೆ, ಜಲ ಮಾಲಿನ್ಯ ಆಗ್ತದೆ, ಅನೇಕ ಸಮಸ್ಯೆಗಳು ಕೂಡ ಮೈನಿಂಗ್ನಿಂದ ಆಗ್ತದೆ. ಬಳ್ಳಾರಿ ಮೈನಿಂಗ್ ಹ್ಯಾಸ್ ಕ್ರಿಯೇಟೆಡ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್. ಮೈನಿಂಗ್ನಲ್ಲಿ ಏನಾಗ್ತದೆ, ಖನಿಜನ ಹೊರಗೆ ತೆಗಿತಾ ಹೋಗ್ತಾರೆ. ಇಟ್ ಈ ಮೋಸ್ಟ್ ಆಫ್ ದಿ ಮಿನರಲ್ಸ್ ಆರ್ ನಾನ್ ರಿನ್ಯೂಯಬಲ್. ಖನಿಜದ ಒಂದು ಸಲ ತೆಗೆದ ಮೇಲೆ ಮತ್ತೆ ಭರ್ತಿ ಆಗೋದಿಲ್ಲ. ಇಟ್ ಈಸ್ ನಾಟ್ ರಿನ್ಯೂಯಬಲ್, ನಾನ್ ರಿನ್ಯೂಯಬಲ್ ರಿಸೋರ್ಸಸ್. ಅದು ಎಕ್ಸಾಸ್ಟ್ ಆಗಿಬಿಡ್ತದೆ, ಖರ್ಚಾಗ್ಬಿಡ್ತದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ರಾಬರಿಂಗ್ ಇಂಡಸ್ಟ್ರಿ. ರಾಬರಿಂಗ್ ಇಂಡಸ್ಟ್ರಿ ಇದ್ದಾಗೆ ಅದು, ಸುಲಿಗೆ ಕೈಗಾರಿಕೆ ಇದ್ದಾಗೆ ಅದು, ಮತ್ತೆ ಪುನಃ ಭರ್ತಿ ಆಗುವುದಿಲ್ಲ. ಇಟ್ ಕ್ರಿಯೇಟ್ಸ್ ವಾಟರ್ ಪೊಲ್ಯೂಷನ್, ರಿವರ್ಸ್ ಆರ್ ಪೊಲ್ಯೂಟೆಡ್, ಆ ರೀತಿ ಸಮಸ್ಯೆಗಳು ಉಂಟಾಗ್ತವೆ. ಬೋತ್ ಫ್ಲೋರಾ ಆ್ಯಂಡ್ ಫೌನಾ ಆರ್ ಎಫೆಕ್ಟೆಡ್ ಬೈ ಮೈನಿಂಗ್. ಗಣಿಗಾರಿಕೆ ಅತಿಯಾದರೆ ಅದು ಸಸ್ಯ ಮತ್ತು ಪ್ರಾಣಿಗಳ ಸಮತೋಲನದ ಮೇಲೂ ಕೂಡ ಪ್ರಭಾವ ಬೀರ್ತದೆ. ಗಣಿಗಾರಿಕೆ ಸಲುವಾಗಿ ಎಷ್ಟೋ ಅರಣ್ಯಗಳನ್ನು ನಾಶ ಮಾಡಿದ್ದಾರೆ, ಗುಡ್ಡ ಬೆಟ್ಟಗಳನ್ನು ನಾಶ ಮಾಡಿಬಿಟ್ಟಿದ್ದಾರೆ. ಅದರಿಂದ ಎಷ್ಟೋ ಅಮೂಲ್ಯವಾದಂಥ ಸಸ್ಯಗಳು, ಪ್ರಾಣಿಗಳು ಅಳಿದು ಹೋಗಿವೆ. ಅವು ಅಳಿವಿನ ಅಂಚಿಗೆ ಬಂದುಬಿಟ್ಟಿವೆ, ಅವುಗಳು ಕಣ್ಮರೆ ಆಗ್ತಾ ಇರ್ತದೆ. ಹಾಗೆ ಆದರೆ ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗ್ತದೆ. ಮೈನಿಂಗಿಂದ ಏನು ಸಮಸ್ಯೆ ಆಗ್ತದೆ, ಅವು ಬೇಕು, ಮೈನಿಂಗ್ ಬೇಡ ಅಂತ ಹೇಳೋಂಗಿಲ್ಲ. ಇಂಡಸ್ಟ್ರಿಗಳೆಲ್ಲ ಡಿಪೆಂಡ್ ಆಗಿರೋದು ಮೈನಿಂಗ್ ಮೇಲೆ. ಮೈನಿಂಗ್ ಅತಿಯಾಗಿ ಬಿಟ್ಟರೆ ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗಿಬಿಡ್ತದೆ. ಮತ್ತು ಮುಂದಿನ ಜನ್ರೇಷನ್ನಿಗೆ ಏನೂ ಇರೋದಿಲ್ಲ. ನಾವೆಲ್ಲ ಗಣಿಗಾರಿಕೆ ಮಾಡಿ ಖನಿಜವನ್ನು ಹೊರಗೆ ತೆಗಿತಾ ಹೋಗಿಬಿಟ್ರೆ ಅವೆಲ್ಲ ಖಾಲಿಯಾಗಿ ಹೋಯಿತು, ನಾನ್ ರಿನ್ಯೂಯಬಲ್ ರಿಸೋರ್ಸಸ್. ಅದು ಮುಂದೆ ಕಮಿಂಗ್ ಜನ್ರೇಷನ್ನಿಗೆ ಏನು ಇಡ್ತೇವೆ ನಾವು, ಏನೂ ಇರೋದಿಲ್ಲ. ಹೀಗಾಗಿ ಗಣಿಗಾರಿಕೆಯನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ಕೈಗಾರಿಕೆಗಳು ನಡಿಬೇಕು. ಕೈಗಾರಿಕೆ, ನಮ್ಮ ದೇಶದ ಕೈಗಾರಿಕೆಗೆ ಎಷ್ಟು ಗಣಿಗಾರಿಕೆ ಅಗತ್ಯ ಇದೆ ಅಷ್ಟೇ ಹೊರಗೆ ತೆಗಿಬೇಕು.
ಉಳಿದಿಂದ ನಾವು ರಿನ್ಯೂಯಬಲ್ ರಿಸೋರ್ಸಸ್ ಇದೆಯಲ್ಲ, ಈಗ ಪೆಟ್ರೋಲಿಯಮ್ಮು, ಕಲ್ಲಿದ್ದರು ಇದರ ಮೇಲೆ ಹೆಚ್ಚು ಡಿಪೆಂಡ್ ಆಗೋ ಬದಲು ರಿನ್ಯೂಯಬಲ್ ರಿಸೋರ್ಸಸ್, ನವೀಕರಣ ಹೊಂದುವಂಥ ಸಂಪನ್ಮೂಲ ಏನಿದೆ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಇದನ್ನೆಲ್ಲ ಹೆಚ್ಚು ಡಿಪೆಂಡ್ ಆಗ್ತಾ ಹೋಗಬೇಕು. ಆವಾಗ ಈ ತೈಲಗಳನ್ನು ಹೊರಗೆ ತೆಗೆಯೋದು, ಕಲ್ಲಿದ್ದನ್ನು ಹೊರಗೆ ತೆಗೆಯೋದು, ಇಂಥದ್ದನ್ನು ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ಯು ಹ್ಯಾವ್ ಟು ಡಿಪೆಂಡ್ ಆನ್ ರಿನ್ಯೂಯಬಲ್ ರಿಸೋರ್ಸಸ್. ವಿಚ್ ರಿಸೋರ್ಸಸ್ ಆರ್ ರಿನ್ಯೂಯಬಲ್, ವಿಚ್ ಆರ್ ಕಂಟಿನ್ಯೂಸ್ಲಿ ಅವೈಲೇಬಲ್, just like solar energy, wind energy. So in some countries electricity is produced from sea tides, waves. ಸಮುದ್ರದ ಅಲೆಗಳಿಂದ ಉಬ್ಬರಹಿಡಿತದಿಂದಲೇ ವಿದ್ಯುತ್ತನ್ನು ಉತ್ಪಾದಿಸ್ತಾ ಇದ್ದಾರೆ. ಹೀಗಾಗಿ ನಾವು ಆದಷ್ಟು ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಹೋಗಬೇಕು. ರಿನ್ಯೂಯಬಲ್ ರಿಸೋರ್ಸನ್ನು ಹೆಚ್ಚೆಚ್ಚು ಯೂಸ್ ಮಾಡ್ತಾ ಹೋದರೆ ಗಣಿಗಾರಿಕೆ ಅವಶ್ಯಕತೆ ಕಮ್ಮಿ ಆಗ್ತದೆ. ವಿಶೇಷತಃ ಉಷ್ಣವಲಯದ ದೇಶಗಳು, ಭಾರತದಂಥ ಉಷ್ಣವಲಯದ ದೇಶಗಳಲ್ಲಿ ಟೆಂಪರೇಚರ್ ಬೇಕಷ್ಟಿದೆ, ಹಗಲಿನ ಅವಧಿ ಇದೆ, ಬೇಸಿಗೆ ಕಾಲ ದೀರ್ಘ ಇದೆ. ಸೋಲಾರ್ ಎನರ್ಜಿಯನ್ನು ಹೆಚ್ಚು ಯೂಸ್ ಮಾಡ್ಬೋದು, ವಿಂಡ್ ಎನರ್ಜಿಯನ್ನು ಹೆಚ್ಚು ಮಾಡ್ಬೋದು. ಈಗ ಎಷ್ಟೋ ಕಡೆ ವಿಂಡ್ ಮಿಲ್ಗಳು ಬಂದಿವೆ. ಸೊ ವಿ ಮಸ್ಟ್ ಟರ್ನ್ ಇನ್ ಟು ರಿನ್ಯೂಯಬಲ್ ರಿಸೋರ್ಸಸ್. ಮೈನಿಂಗ್ ಶುಡ್ ಬಿ ಮಿನಿಮೈಸ್ಡ್. ಗಣಿಗಾರಿಕೆಯನ್ನು ಕಡಿಮೆ ಮಾಡಿ ರಿನ್ಯೂಯಬಲ್ ರಿಸೋರ್ಸಸ್ ಏನಿದೆ ಅದನ್ನೇ ಹೆಚ್ಚು ಡಿಪೆಂಡ್ ಆಗ್ತಾ ಹೋದರೆ ಗಣಿಗಾರಿಕೆ ಅವಶ್ಯಕತೆ ಕಮ್ಮಿ ಆಗ್ತದೆ. ಆಲ್ ದೀಸ್ ಆರ್ ಪ್ರೈಮರಿ ಆ್ಯಕ್ಟಿವಿಟೀಸ್. ಇವರಿಗೆ ನಾವೇನು ಚರ್ಚೆ ಮಾಡಿದ್ದೇವೆ ಇವೆಲ್ಲ ಪ್ರೈಮರಿ ಎಕಾನಮಿಕ್ ಆ್ಯಕ್ಟಿವಿಟೀಸ್. ಮುಂದಿನ ತರಗತಿಯಲ್ಲಿ ನಾವು ಸೆಕೆಂಡರಿ ಎಕಾನಮಿಕ್ ಆ್ಯಕ್ಟಿವಿಟೀಸ್ ಬಗ್ಗೆ ಚರ್ಚೆ ಮಾಡುವ, ದ್ವಿತೀಯ ಉದ್ಯೋಗಗಳ ಬಗ್ಗೆ ಮುಂದಿನ ಕ್ಲಾಸಿನಲ್ಲಿ ಚರ್ಚೆ ಮಾಡುವ. ಥ್ಯಾಂಕ್ ಯು.